ಯಾವುದೇ ಎಟಿಎಂ ಕಾರ್ಡ್ ಹೊಂದಿರುವವರಿಗೆ ಇಲ್ಲಿದೆ ಬಂಪರ್ ಸುದ್ದಿ. 2 ಲಕ್ಷ ರೂಪಾಯಿ ಉಚಿತವಾಗಿ ಸಿಗಲಿದೆ. ಹಾಗಾದ್ರೆ ಯಾವುದೇ ಎಟಿಎಂ ಕಾರ್ಡ್ನಿಂದ ಉಚಿತವಾಗಿ 1 ಲಕ್ಷದಿಂದ 2 ಲಕ್ಷದವರೆಗೆ ಪಡೆಯೋದು ಹೇಗೆ? ಈ ಹಣವನ್ನು ಯಾವುದಕ್ಕಾಗಿ ಕೊಡ್ತಾರೆ? ಈ ಹಣವನ್ನು ಪಡೆಯಲು ಯಾರ ಬಳಿ ಕೇಳಬೇಕು ಮತ್ತು ಏನು ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಾನು ವಿಮಲಾ ನಾಗರಾಜ್, ನೀವು ನೋಡ್ತಾ ಇದ್ದೀರಾ KS ಕನ್ನಡ ಯೂಟ್ಯೂಬ್ ಚಾನಲ್. ಗೆಳೆಯರೇ, ಮಾಹಿತಿ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಬೆಂಬಲಿಸಿ. ಹಾಗೆ ಇದೇ ರೀತಿ ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಹೌದು, ಇವತ್ತಿನ ಡಿಜಿಟಲ್ ಲೋಕದಲ್ಲಿ ನಮಗೆ ಹಣ ಇಲ್ಲದೆ ಇದ್ರೂ ಆನ್ಲೈನ್ ಶಾಪಿಂಗ್ ಮಾಡಬಹುದು. ಕ್ರೆಡಿಟ್ ಕಾರ್ಡ್ ಬಳಸಿ ಮೊಬೈಲ್ ಇದ್ರೆ ಸಾಕು, ಏನು ಬೇಕಾದರೂ ಕೊಂಡ್ಕೊಳ್ಬಹುದು. ಬ್ಯಾಂಕಿಗೆ ಹೋಗದೆ ಹಣಕಾಸಿನ ವ್ಯವಹಾರ ಮಾಡೋಕೆ ಆನ್ಲೈನ್ ಬ್ಯಾಂಕಿಂಗ್ ಇದೆ. ಆದರೆ ಇದನ್ನೆಲ್ಲ ಬಳಸೋಕೆ ಬರದವರಿಗೆ ATM ಮತ್ತು ಡೆಬಿಟ್ ಕಾರ್ಡ್ಗಳು ಸಹಾಯ ಮಾಡ್ತವೆ. ಯಾವುದೇ ಬ್ಯಾಂಕ್ನಲ್ಲಿ ಖಾತೆ ಅಂದರೆ ಅಕೌಂಟ್ ಇದ್ರೂ ಈ ಕಾರ್ಡ್ಗಳನ್ನು ಪಡಿಬಹುದು. ಆದರೆ ಜನರಿಗೆ ಈ ಕಾರ್ಡ್ಗಳ ಬಗ್ಗೆ ಸರಿಯಾಗಿ ಮಾಹಿತಿ ತಿಳಿದಿಲ್ಲ. ಅವರು ATMನಿಂದ ಹಣ ತೆಗೆದುಕೊಳ್ಳೋಕೆ ಮತ್ತು ಹಣ ಹಾಕೋಕೆ ಮಾತ್ರ ಬಳಸ್ತಾರೆ. ಆದರೆ ಈ ಕಾರ್ಡ್ಗಳಿಂದ ಇನ್ನೂ ಹಲವು ಉಪಯೋಗಗಳಿವೆ. ಹೌದು, ಡೆಬಿಟ್ ಕಾರ್ಡ್ ಬಳಸಿ ನಾವು ಶಾಪಿಂಗ್ ಮಾಡಬಹುದು, ATMನಿಂದ ಹಣ ತೆಗೆದುಕೊಳ್ಳಬಹುದು. ಅಷ್ಟೇ ಅಲ್ಲದೆ ಈ ಕಾರ್ಡ್ ಮೂಲಕ ನಮಗೆ ಉಚಿತ ವಿಮೆ ಕೂಡ ಸಿಗ್ತದೆ. ಆದರೆ ಈ ಬಗ್ಗೆ ತಿಳಿಯದೆ ಬಹಳ ಜನ ಈ ಸೌಲಭ್ಯವನ್ನು ಬಳಸ್ಕೊಳ್ತಿಲ್ಲ. ಹೌದು, ನಾವು ATM ಕಾರ್ಡ್ ಪಡೆದಾಗ ನಮಗೆ ಅಪಘಾತ ವಿಮೆ ಅಥವಾ ಜೀವ ವಿಮೆ ಸಿಗ್ತದೆ. ಯಾವ ರೀತಿಯ ಕಾರ್ಡ್ ಅಂತ ನೋಡಿಕೊಂಡು ವಿಮೆ ಹಣ ನಿರ್ಧಾರ ಆಗ್ತದೆ. ಕ್ಲಾಸಿಕ್ ATM ಕಾರ್ಡ್ ಹೊಂದಿದ್ರೆ 1 ಲಕ್ಷ ರೂಪಾಯಿ ವಿಮೆ ಸಿಗುತ್ತೆ. ಪ್ಲಾಟಿನಂ ಕಾರ್ಡ್ ಇದ್ರೆ 2 ಲಕ್ಷ ರೂಪಾಯಿ ವಿಮೆ ಸಿಗುತ್ತೆ. ವೀಸಾ ಕಾರ್ಡ್ ಇದ್ದವರು 1.5 ಲಕ್ಷದಿಂದ 2 ಲಕ್ಷ ರೂಪಾಯಿವರೆಗೆ ವಿಮೆ ರಕ್ಷಣೆ ಪಡಿಬಹುದು. ಅದರಂತೆ ಮಾಸ್ಟರ್ ಕಾರ್ಡ್ ಹೊಂದಿದ್ರೆ 50,000 ರೂಪಾಯಿವರೆಗೆ ವಿಮೆ ಸಿಗ್ತದೆ. ಹೌದು, ಪ್ರಧಾನಿ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲರಿಗೂ ಬ್ಯಾಂಕ್ ಖಾತೆ ಇರಬೇಕು ಅಂತ ಜನ್ಧನ್ ಯೋಜನೆ ಜಾರಿಗೆ ತಂದರು. ಈ ಯೋಜನೆಯಡಿ ಖಾತೆ ತೆರೆದ ಎಲ್ಲರಿಗೂ ಉಚಿತ ವಿಮಾ ಸೌಲಭ್ಯ ಸಿಗ್ತದೆ. ಈ ಮೂಲಕ 1,50,000ದಿಂದ 2 ಲಕ್ಷದವರೆಗೂ ವಿಮಾ ರಕ್ಷಣೆ ಪಡಿಬಹುದು. ಅಪಘಾತದಲ್ಲಿ ಅಂಗವೈಕಲ್ಯವಾದರೆ 50,000ದಿಂದ 1 ಲಕ್ಷ ರೂಪಾಯಿವರೆಗೆ ಪರಿಹಾರ ಸಿಗ್ತದೆ. ಅಕಸ್ಮಾತ್ ಖಾತೆದಾರರು ಮರಣ ಹೊಂದಿದ್ರೆ ಅವರ ಕುಟುಂಬಕ್ಕೆ 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗ್ತದೆ. ಡೆಬಿಟ್ ಕಾರ್ಡ್ ಹೊಂದಿದ್ದವರು ಮರಣ ಹೊಂದಿದ್ರೆ ಅವರ ನಾಮಿನಿಗೆ ವಿಮಾ ಹಣ ಸಿಗ್ತದೆ. ಇದಕ್ಕಾಗಿ ಸಂಬಂಧಪಟ್ಟ ಬ್ಯಾಂಕ್ಗೆ ಹೋಗಿ ಅರ್ಜಿ ಸಲ್ಲಿಸಬೇಕು. ಅರ್ಜಿಯ ಜೊತೆಗೆ ಮರಣ ಪ್ರಮಾಣ ಪತ್ರ, ಬ್ಯಾಂಕಿನ ಅರ್ಜಿ ನಮೂನೆ, FIR ಪ್ರತಿ, ಅವಲಂಬಿತರ ಪ್ರಮಾಣ ಪತ್ರ ಮುಂತಾದ ದಾಖಲೆಗಳನ್ನು ಬ್ಯಾಂಕಿನ ಅಧಿಕಾರಿಗಳಿಗೆ ಒದಗಿಸಬೇಕು. ಒಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಕೇವಲ ATM ಕಾರ್ಡ್ ಇದ್ರೆ ಸಾಲದು. ಕನಿಷ್ಠ ನೀವು 45 ದಿನಗಳಿಗೊಮ್ಮೆ ಈ ATM ಕಾರ್ಡ್ ಬಳಸಬೇಕು. ಇಲ್ಲದಿದ್ದರೆ ವಿಮಾ ಸೌಲಭ್ಯ ಸಿಗೋದಿಲ್ಲ. ಗ್ರಾಮೀಣ ಭಾಗದ ಜನರಿಗೆ ATM ಕಾರ್ಡ್ ಇದ್ರೂ ಅದರ ಸೌಲಭ್ಯಗಳ ಬಗ್ಗೆ ತಿಳಿದಿರೋದಿಲ್ಲ. ಹಾಗಾಗಿ ಅವರು ಇಂತಹ ಸೌಲಭ್ಯಗಳನ್ನು ಬಳಸ್ಕೊಳ್ತಾ ಇಲ್ಲ. ATM ಕಾರ್ಡ್ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲು ಬ್ಯಾಂಕ್ ಅಧಿಕಾರಿಗಳನ್ನು ಸಂಪರ್ಕಿಸಿ ಅಂತ ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಹಾಗಾಗಿ ಈ ಮಾಹಿತಿಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ವಾಟ್ಸಾಪ್, ಫೇಸ್ಬುಕ್ ಮೂಲಕ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು.